13 ಕ್ವಿಂಟಲ್ ಹೂಗಳಿಂದ ಅಲಂಕೃತಗೊಂಡ ಕೇದಾರನಾಥ ಮಂದಿರ. ಹಿಮ ರಾಶಿಗಳ ನಡುವೆ ಕಂಗೊಳಿಸುತ್ತಿದೆ ಪುಣ್ಯಕ್ಷೇತ್ರ. ತೆರೆದಿದೆ ಗಂಗೋತ್ರಿ ಯಮುನೋತ್ರಿ ಬಾಗಿಲು. ಮೋದಿ ಹೆಸರಲ್ಲಿ ನಡೆದಿದೆ ಮೊದಲ ಪೂಜೆ. ಉತ್ತರಾಖಂಡದ ಹಿಮ ರಾಶಿಗಳ ನಡುವೆ ಇರುವ ಪವಿತ್ರ ಕೇದಾರನಾಥ್ ಧಾಮದ ಬಾಗಿಲು ಮೇ 2ರಂದು ತೆರೆಯಲಿರುವ ಹಿನ್ನೆಲೆಯಲ್ಲಿ ಭಗವಾನ್ ಕೇದಾರನಾಥ್ ಮಂದಿರವನ್ನು 13 ಕ್ವಿಂಟಲ್ ಹೂಗಳಿಂದ ಅಲಂಕರಿಸಲಾಗುತ್ತಿದೆ. ಬಾಬಾ ಕೇದಾರನಾಥ್ ಮೂರ್ತಿ ಮೇ 1ರಂದು ಕೇದಾರನಾಥ್ ಧಾಮಕ್ಕೆ ಆಗಮಿಸಲಿದೆ. ಬಾಬಾ ಕೇದಾರನಾಥದ ಬಾಗಿಲುಗಳು ಮೇ 2ರಂದು ಬೆಳಗ್ಗೆ 7ರಿಂದ ಭಕ್ತರಿಗೆ ತೆರೆಯಲಿದೆ. ಏಪ್ರಿಲ್ 30ರಂದು ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ವೇದ ಪಠಣ ಮತ್ತು ಪೂಜೆಯೊಂದಿಗೆ ಗಂಗೋತ್ರಿ ಮತ್ತು ಯಮುನೋತ್ರಿ ಧಾಮದ ಬಾಗಿಲುಗಳನ್ನು ಭಕ್ತರಿಗಾಗಿ ತೆರೆಯಲಾಯಿತು. ಇದರೊಂದಿಗೆ ಈ ವರ್ಷದ ಚಾರ್ ಧಾಮ್ ಯಾತ್ರೆ ಅಧಿಕೃತವಾಗಿ ಪ್ರಾರಂಭವಾಗಿದೆ. ಇಲ್ಲಿಗೆ ಆಗಮಿಸಿದ ಭಕ್ತರಿಗೆ ಹೆಲಿಕಾಪ್ಟರ್ ಮೂಲಕ ಹೂಮಳೆ ಸುರಿಸಲಾಯಿತು. ಉತ್ತರಾಖಂಡ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ 2 ಧಾಮಗಳಲ್ಲಿ ನಡೆದ ಕಪಾದೋದ್ಘಾಟನಾ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರಲ್ಲಿ ಮೊದಲ ಪೂಜೆಯನ್ನು ನೆರವೇರಿಸಿದರು. ಚಾರ್ ಧಾಮ್ ಯಾತ್ರೆಯ ಯಶಸ್ವಿ ಆಯೋಜನೆಗಾಗಿ ದೇಶ ಮತ್ತು ರಾಜ್ಯದ ಸಂತೋಷ, ಸಮೃದ್ಧಿ ಮತ್ತು ಯೋಗಕ್ಷೇಮಕ್ಕಾಗಿ ಅವರು ಶ್ರೀ ದೇವರಲ್ಲಿ ಪ್ರಾರ್ಥಿಸಿದರು.